ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡಬೇಕು. ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಪ್ರಚಾರ ಆರಂಭಿಸಿದ್ದೀವಿ ಅಂತ ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರೀತಂ ಗೌಡ ಅವರ ಅಸಮಾಧಾನ ಅವರ ಮಾತಲ್ಲಿ ಸ್ಫೋಟ ಆಗ್ತಾ ಇತ್ತು ಬಹಳ ಸ್ಪಷ್ಟವಾಗಿ. ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡಬೇಕು. ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಪ್ರಚಾರ ಆರಂಭಿಸಿದ್ದೀವಿ ಅಂತ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. ಎಚ್.ಡಿ. ದೇವೇಗೌಡರು ಬಿಜೆಪಿ ನಾಯಕರಿಂದಲೂ ಕೂಡ ಪ್ರಚಾರ ನಡೆಸಲಾಗುತ್ತೆ. ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೆ ಸರಿಪಡಿಸಿಕೊಂಡು ಕೆಲಸ ಮಾಡ್ತೀವಿ. ಎನ್ಡಿಎ ಅಭ್ಯರ್ಥಿ ಗೆಲ್ಲಿಸೋದಕ್ಕೆ ಬಿಜೆಪಿ ಜೆಡಿಎಸ್ ಒಂದಾಗಿದೆ. ನರೇಂದ್ರ ಮೋದಿ ಮತ್ತೆ ಈ ದೇಶದ ಪ್ರಧಾನಿ ಆಗಬೇಕು ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡಬೇಕು. ಪ್ರಚಾರ ಕಾರ್ಯ ಆರಂಭಿಸಿದ್ದೀವಿ ಅಂತ ಪ್ರಜ್ವಲ್ ರೇವಣ್ಣ ಹೇಳಿರೋದು. ಪ್ರೀತಂ ಗೌಡ ಮಾತಲ್ಲೂ ಕೂಡ ಅಸಮಾಧಾನ ಸಿಡಿದು ಹೇಳ್ತಾ ಇತ್ತು. ಅದರ ಪಕ್ಷದ ಕಟ್ಟಕಡೆಯ ಕಾರ್ಯಕರ್ತನಾಗಿ ಪಕ್ಷ ಸೂಚಿಸಿದ ಕಡೆ ಕೆಲಸ ಮಾಡೋದು ನನ್ನ ಕರ್ತವ್ಯ. ವೈಯಕ್ತಿಕ ಅಜೆಂಡಾವನ್ನು ಬದಿಗಿಟ್ಟು ಪ್ರಚಾರ ಆರಂಭಿಸ್ತೀನಿ ಅಂತ ಹೇಳಿದ್ರೆ ಬಿಟ್ರೆ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನೇ ಹೇಳಿಲ್ಲ. ಎನ್ಡಿಎ ಅಭ್ಯರ್ಥಿ ಅನ್ನುವಂಥದ್ದಷ್ಟೇ ಅವ್ರು ಮೆನ್ಷನ್ ಮಾಡಿರೋದು. ಸರ್, ಈಗ ಯಾರನ್ನ ಭೇಟಿ ಮಾಡ್ಬೇಕಂದ್ರೆ ಒಂದೇ NDA ಅಲ್ವಾ ಸರ್, ಎಲ್ಲ ಒಂದು ಕುಟುಂಬದವ್ರು ಇದ್ದಂಗೆ ನಾವು ಒಗ್ಗಟ್ಟಾಗಿ ಹೋಗೋಂಥ ಕೆಲಸ ನಾಗಲೇ ಮಾಡ್ತಾ ಇದೀವಿ. ಅವರು ಕೂಡ ನಿನ್ನೆ ಸೂಚನೆ ಕೊಟ್ಟಿದ್ದಾರೆ, ಮೊನ್ನೆನೂ ಸೂಚನೆ ಕೊಟ್ಟಿದ್ದಾರೆ. ಪ್ರಾಣೇಶ್ ಅಣ್ಣನ ಹತ್ರ 2 ಅವರ್ ಮಾತಾಡಿದ್ದಾರೆ. ನಿನ್ನೆ ಮಾತಾಡಿ ಏನಂತ ಹೇಳಿದ್ದಾರೆ, ನಾನೆಲ್ಲ ಬೆಂಬಲಿಗರು ಹೇಳಿದ್ದೀನಿ, ನಾನು ಕೂಡ ಹೋರಾಟ ಮಾಡ್ತೀನಿ. ಈಗ ಆ ಮೈಸೂರು ಮತ್ತು ಚಾಮರಾಜ ಇನ್ಚಾರ್ಜ್ ಇರೋದ್ರಿಂದ ನಾನೊಂದು ಸ್ವಲ್ಪ ಅಲ್ಲೂ ಕೂಡ ತೊಡಸ್ಕೋಬೇಕಾಗುತ್ತೆ. ನನ್ನ ಕೆಲಸ ಕಾರ್ಯಗಳನ್ನ ಅಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ಒಂದು ಸ್ವಲ್ಪ ತೊಡಸ್ಕೋಬೇಕಾಗುತ್ತೆ. ನಾನು ಶೀಘ್ರದಲ್ಲೇ ಹಾಸನ್ಗೂ ಬಂದು ಜೊತೆಗೆ ಸೇರಿ ಕ್ಯಾನ್ವಾಸ್ ಮಾಡೋ ಅಂಥ ಕೆಲಸನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದರಲ್ಲಿ ಎರಡನೇ ಮಾತಿಲ್ಲ, ಅವ್ರನ್ನೂ ಒಟ್ಟಾಗಿ ತೊಗೊಂಡೋಗೋಂಥ ಕೆಲಸನ ಮಾಡ್ತೀವಿ. ಒಟ್ಟಿನಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾವು NDA ಇಂದ ಒಂದು ಶಕ್ತಿ ಕೊಡೋಂಥ ಕೆಲಸನ ನಮ್ಮ ಮೋದಿ ಸಾಹೇಬರಿಗೆ ಮಾಡೋಂಥ ಕೆಲಸ ಮಾಡ್ತೀವಿ.